ದಿನ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ನಿನ್ನೆ ಅಷ್ಟೇ ಪ್ರಮಾಣ ವಚನವನ್ನ ಸ್ವೀಕರಿಸಿರುವಂತಹ ಮೋದಿ ಅವರು ಮೊದಲ 3.0 ಈಗ ಆರಂಭವಾಗಿದೆ. ಸೊ ಇವತ್ತಿನ ಮೊದಲ ದಿನ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಬಹಳ ಕುತೂಹಲ ಇದೆ. ಕಾರಣ 100 ಡೇಸ್ ಟಾರ್ಗೆಟ್ ಅನ್ನು ಅವರು ಇಟ್ಕೊಂಡಿರೋದು. 100 ದಿನದಲ್ಲಿ ಏನೆಲ್ಲ ಕಾರ್ಯಗಳನ್ನ ಮಾಡಬೇಕು ಅನ್ನೋ ವಿಚಾರ. ಸೊ ಈಗ ಪ್ರಧಾನಿ ಕಚೇರಿಗೆ ಮೋದಿ ಅವರು ತಲುಪಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ಮೊದಲ ಸಂಪುಟ ಸಭೆ ಇದೆ. ಕುಮಾರಸ್ವಾಮಿ ಅವರಿಗೆ ಅವರು ಇಷ್ಟಪಟ್ಟಂತಹ ಕೃಷಿ ಖಾತೆ ಸಿಗುತ್ತಾ? ಕುಮಾರಸ್ವಾಮಿ ಮೇಲಿದೆ ಮಂಡ್ಯ ಜನರ ಬೆಟ್ಟದಷ್ಟು ನಿರೀಕ್ಷೆ. ಕಾರಣ ಅವರು ಈ ಹಿಂದೆ DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ ವೋಟ್ ಹಾಕಿರುವಂಥದ್ದು ಕೂಡ ಇದೆ ಕಳೆದ ವರ್ಷ ವಿಧಾನಸಭೆಯಲ್ಲಿ. ಈ ಬಾರಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತ ವೋಟ್ ಹಾಕಿದ್ದು ಕೂಡ ಇದೆ. ಅದಕ್ಕೆ ತಕ್ಕಂಗೆ ಈಗ ಮಂತ್ರಿಯಾಗಿ ಆಗಿದೆ. ಸೊ ಕೃಷಿ ಮಂತ್ರಿನ ಆಗ್ತಾರ ಗೊತ್ತಿಲ್ಲ, ಬಟ್ ಮಂತ್ರಿ ಅಂತೂ ಆಗಿದ್ದಾರೆ. ಲೈಕ್ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಲ್ಲ, ಅದ್ರ ಬದಲಾಗಿ ಉಪಮುಖ್ಯಮಂತ್ರಿ ಆದ್ರು. ಹಾಗೆ ಕುಮಾರಸ್ವಾಮಿ ಅವರು ಕೃಷಿ ಮಂತ್ರಿನೇ ಆಗ್ತಾರಂತ ಇನ್ನೂ ಗೊತ್ತಿಲ್ಲ, ಬಟ್ ಮಂತ್ರಿ ಅಂತೂ ಆಗಿದ್ದಾರೆ ಕೇಂದ್ರದಲ್ಲಿ, ಅದು ಕ್ಯಾಬಿನೆಟ್ ದರ್ಜೆಯಲ್ಲಿ. ಸೊ 25-26 ವರ್ಷಗಳ ನಂತರ ಕುಮಾರಸ್ವಾಮಿಯವರು ದೇವೇಗೌಡರ ನಂತರ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಕೂತ್ಕೊಳ್ತಾ ಇದ್ದಾರೆ, ಕುರ್ಚಿಯ ಮೇಲೆ ಕೇಂದ್ರದಲ್ಲಿ. ದೇವೇಗೌಡರ ನಂತರ ಅವರ ಪುತ್ರ ಕುಮಾರಸ್ವಾಮಿ ಅವರೇ ಈಗ ಕೇಂದ್ರದಲ್ಲಿ ಮಂತ್ರಿ ಆಗ್ತಿರೋದು. ಅವರು ಪ್ರಧಾನ ಮಂತ್ರಿ ಆಗಿದ್ರು, ಇವರು ಮಂತ್ರಿ ಆಗಿದ್ದಾರೆ. ಅದು ಅನ್ಬಿಲೀವೇಬಲ್. ಆ ವಿಚಾರದಲ್ಲಿ ಬೆಳವಣಿಗೆಗಳಾಗಿರೋದು, ಅವ್ರು ಹೋಗಿರೋದು, ಕೇಂದ್ರದಲ್ಲಿರೋದು. ಹಿಂದೆಯೂ ಕೂಡ ಸಂಸದರಾಗಿದ್ದಾರೆ, ಇಲ್ಲ ಅಂತಲ್ಲ ಕುಮಾರಸ್ವಾಮಿ ಅವರು. ಬಟ್ ಆಗ ಮಂತ್ರಿ ಆಗಿರಲಿಲ್ಲ, ಈಗ ಸಂಸದರಾಗಿ ಮಂತ್ರಿಯೂ ಕೂಡ ಆಗುವಂಥ ಅವಕಾಶ ಅವರಿಗೆ ಸಿಕ್ಕಿದೆ. ಕೇಂದ್ರದಲ್ಲಿ ಈಗ ಹೊಸ ಅಧ್ಯಕ್ಷರ ಬದಲಾವಣೆ ಆಗುವಂತ ಲೆಕ್ಕಾಚಾರಗಳು ಕಾಣಿಸ್ತಾ ಇದೆ ಬಿಜೆಪಿಯಲ್ಲಿ. ಯಾಕೆ ಅಂತಂದ್ರೆ JP ನಡ್ಡಾ ಅವರು ಈಗಾಗಲೇ ಅವ್ರ ಟರ್ಮ್ ಮುಗಿದಾಗಿದೆ. ಲೋಕಸಭೆ ಚುನಾವಣೆ ಇರೋದ್ರಿಂದ ಅದನ್ನ ಕಂಟಿನ್ಯೂ ಮಾಡ್ಕೊಂಡಿದ್ರು ಹಾಗೆ. ಸೊ ಈಗ ಯೋಗಿ ಆದಿತ್ಯನಾಥ್ ಅವರಿಗೆ ಬಿಜೆಪಿ ಅಧ್ಯಕ್ಷ ಸ್ಥಾನ ಸಿಗುತ್ತಾ ಗೊತ್ತಿಲ್ಲ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದಾರೆ ಯೋಗಿ ಆದಿತ್ಯನಾಥ್ಗೆ ಪಕ್ಷದ ಅಧ್ಯಕ್ಷ ಸ್ಥಾನ ಸಿಕ್ಕರೆ UP CM ಬದಲಾವಣೆ ಆಗೋದಂತೂ ನಿಶ್ಚಿತ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಕಾರಣ ಬಿಜೆಪಿಯಲ್ಲಿರುವಂತಹ ನಿಯಮ ಏನು ಅಂತಂದ್ರೆ ಒಬ್ಬರಿಗೆ ಒಂದೇ ಹುದ್ದೆ, ಎರಡೆರಡು ಹುದ್ದೆಗಳನ್ನ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿನೇ ಈಗ ಯೋಗಿ ಆದಿತ್ಯನಾಥ್ ಅವರನ್ನ ಅಮಿತ್ ಶಾ ಅವರು ಬುಲಾವ್ ಕೊಟ್ಟಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಚರ್ಚೆಗಳು ಎಡೆ ಮಾಡಿ ಕೊಡ್ತಾ ಇದೆ. ಯೋಗಿ ಆದಿತ್ಯನಾಥ್ ಅವರಿಗೇನೆ ಈಗ ಬಿಜೆಪಿಯ ಅಧ್ಯಕ್ಷ ಸ್ಥಾನವನ್ನ ನೀಡಲಾಗುತ್ತಾ, ಕೊಡ್ತಾರಾ ಇಲ್ವಾ ಅಂತ ಹೇಳಿ. ಕೊಡುವಂಥದ್ದಾದ್ರೆ UPಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ? ಸೊ ಅದಿನ್ನೊಂದು ರೀತಿಯಾದಂಥ ಚರ್ಚೆಗೆ ಎಡೆ ಮಾಡಿ ಕೊಡುತ್ತೆ. ಪರ್ಫಾರ್ಮೆನ್ಸ್ ಅನ್ನ ಬಿಜೆಪಿ ಚೆನ್ನಾಗಿ ಮಾಡಿಲ್ಲ, ಸೊ ಹಾಗಾಗಿ ಅದನ್ನ ಬದಲಾವಣೆ ಮಾಡಿಬಿಟ್ಟು ಅವರನ್ನ ಮುಖ್ಯಮಂತ್ರಿ ಸ್ಥಾನವನ್ನೇ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಇನ್ನೊಂದು ರೀತಿ ಚರ್ಚೆಗೂ ಎಡೆ ಮಾಡಿ ಕೊಡುತ್ತೆ. ಗೊತ್ತಿಲ್ಲ, ಬಿಜೆಪಿಯಲ್ಲಿ ಏನ್ ಬೇಕಾದ್ರೂ ಆಗಬಹುದು.